ಅದನ್ನು ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ ಮಾಧ್ಯಮದಲ್ಲಿ. ಇಲ್ಲಿ ನಡಿಬಾರ್ದಂಥ ಘಟನೆ ನಡೆದಿದೆ, ಅದನ್ನು ನಾವು ಖಂಡಿಸಿದ್ದೀವಿ, ಎಲ್ಲರೂ ಖಂಡಿಸಿದ್ದೀವಿ. ನಾವು ನಮ್ಮ ಬದ್ಧತೆಯನ್ನು ನಾವು ತೋರಿಸಿದ್ದೀವಿ. ನಾವು ಏನು ತನಿಖೆ ಮಾಡಬೇಕು, ವಿಶೇಷ ನ್ಯಾಯಾಲಯವನ್ನು ಸ್ಥಾಪಿಸಿದ್ದೀವಿ. ನಾವು ಅದನ್ನು ನ್ಯಾಯ ಕೊಡಿಸುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀವಿ. ಶಿಕ್ಷೆ ಇನ್ನೂ ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ. ಮೊದಲು ಬಿ ಜೆ ಪಿಯವ್ರು ಸ್ಟ್ಯಾಂಡ್ ತಗೊಳ್ರಿ, ಮೊದಲು ಬಿ ಜೆ ಪಿಗರು ಸ್ಟ್ಯಾಂಡ್ ತಗೊಳ್ಳಿ. ಯಾವ ಥರ ಶಿಕ್ಷೆ ಆಗಬೇಕನ್ನೋದನ್ನ ಮುಂದೆ ನೋಡಿ. ಗೌರಿ ಲಂಕೇಶ್, ಒಂದು ನಿಮಿಷ ಹೇಳ್ತೀನಿ. ಗೌರಿ ಲಂಕೇಶ್ ಅವರ ಹತ್ಯೆಯನ್ನು ಭೇದಿಸಿದಂಥ ಬಿ ಕೆ ಸಿಂಗ್ ಅನ್ನುವಂಥ ಒಬ್ಬ ಒಳ್ಳೆಯ IPS ಆಫೀಸರ ಅವರ ನೇತೃತ್ವದಲ್ಲಿ SIT ನಾವು ಮಾಡಿದ್ದೀವಿ. ನಮಗೆ ತಿಳಿದ ತಕ್ಷಣ ಮಹಿಳಾ ಆಯೋಗದಿಂದ ನಾವು SP ಅವರಿಗೆ ಒಂದು ನೋಟಿಸ್ ಅಲ್ವಾ ಸರ್, ಅದು ಲೆಟರ್ ಬರೆದು ಕಂಪ್ಲೇಂಟ್ ನೋಟಿಸ್ ಸರ್ವ್ ಮಾಡಿದ್ದೀವಿ ನಾವು. ಅದರ ಬೇಸಿಸ್ ಮೇಲೆ SIT ಫಾರ್ಮ್ ಮಾಡಿದ್ದೀವಿ. ಅದು ತನಿಖೆ ಆಗುತ್ತೆ. ಏನು ಯಾವ ರೀತಿಯಾದಂಥ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅದನ್ನು ಖಂಡಿತವಾಗಲೂ ನಮ್ಮ ಸರ್ಕಾರ, ನಮಗೆ ಬದ್ಧತೆ ಇದೆ, ನಾವು ಮಾಡ್ತೀವಿ. ಬಟ್ ನಾನಿವತ್ತು ಕೇಳ್ತಾ ಇರೋದು BJPಗರನ್ನು, ಜಗದೀಶ್ ಶೆಟ್ಟರ್ ಅವ್ರನ್ನ, ವಿಜೇಂದ್ರ ಅವರನ್ನು, ಸುಮಲತಾ ಅವರನ್ನು ಸ್ಪೆಷಲಿ. ಅವ್ರು ಹೇಳ್ತಾಯಿದ್ರು, ನಾನು ಮಂಡ್ಯದ ಮಗಳು, ಗೌಡ್ತಿ ಸೊಸೆ, ಮಹಿಳೆಗೆ ಅನ್ಯಾಯ. ಈಗ ಸುಮಲತಾ ಅವ್ರು ಎಲ್ಲಿದ್ದಾರೆ? ಆಮೇಲೆ ಮೋರೆವರ್ BJPಯವರು ತಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ನ ಹೇಳಬೇಕು ಅಂತ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವೆದರ್ ದೇ ವಾಂಟ್ ಟು ಕಂಟಿನ್ಯೂ ವಿತ್ ದೇರ್ ಅಲಯನ್ಸ್ ವಿತ್ ದ JDS ಆರ್ ನೋ, ದೇ ಹ್ಯಾವ್ ಟು ಸೇ ನಾ, ದೇ ಹ್ಯಾವ್ ಟು ಟೆಲ್ ನಾ.